ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ. ವ್ಯಾಖ್ಯಾನಕಾರರು ವಿದ್ವಾನ್ ರಘುಪತಿ ಭಟ್ ಸಸಿಹಿತ್ಲು. ಇದೀಗ ಕೇಳಿ ಕಾವ್ಯಯಾನದ 36ನೇ ಹೆಜ್ಜೆ. ಸೀತಾ ಲಕ್ಷ್ಮಣ ಸಮೇತನಾದಂತಹ ಶ್ರೀರಾಮಚಂದ್ರ ಸುಮಂತ್ರನ ಸಾರಥ್ಯದಲ್ಲಿ ವನವಾಸದತ್ತ ಹೊರಟ. ರಾಮನೆಲ್ಲಿರುವನೋ ಅದೇ ಅಯೋಧ್ಯ ಅನ್ನುವಂತಹ ಭಾವವನ್ನ ಮನದಲ್ಲಿರಿಸಿಕೊಂಡಂತಹ ಪುರಜನರು ಪರಿಜನರು ರಥವನ್ನ ಹಿಂಬಾಲಿಸಿ ಬಂದರು. ಬಂದು ಸಂಜೆಯ ವೇಳೆಗೆ ಗಂಗಾ ನದಿಯ ತಟದಲ್ಲಿ ಸಮಸ್ತವಾದಂತಹ ಪುರಜನರ ಹಿಂಡು ಬೀಡಿ ಬಿಟ್ಟಿತು. ಅಲ್ಲಿಯೇ ಶ್ರೀರಾಮಚಂದ್ರನೂ ಕೂಡ ವಿಶ್ರಾಂತಿಯನ್ನ ಪಡಕೊಂಡ. ಮರುದಿನ ಮುಂಜಾನೆಯ ಸಮಯದಲ್ಲಿ ಪರಿಜನರನ್ನ ಪುರಜನರನ್ನ ತನ್ನೊಂದಿಗೆ ಒಯ್ಯಲಾಗದು ಅನ್ನುವಂತಹ ಕಾರಣದಿಂದಾಗಿ ಸಮಸ್ತ ಪುರಜನರು ಗಾಢ ನಿದ್ರೆಯಲ್ಲಿ ತೊಡಗಿರುವಂತಹ ಸಂದರ್ಭದಲ್ಲಿಯೇ ಗುಹ ಸಹಾಯನಾದಂತಹ ಶ್ರೀರಾಮಚಂದ್ರ ಗಂಗಾ ತರಣವನ್ನ ಮಾಡಿಬಿಡುತ್ತಾನೆ. ತದನಂತರದಲ್ಲಿ ಭಾರವಾದಂತಹ ಹೃದಯವನ್ನ ಹೊತ್ತಂತಹ ಸುಮಂತ್ರ ಅಯೋಧ್ಯಾಪುರದತ್ತ ಮುಖವನ್ನ ಮಾಡುತ್ತಾನೆ. ಇತ್ತ ಸಾರಥಿ ಪುರವ ಹೊಕ್ಕನು, ಚಿತ್ತದಲ್ಲಿ ಹಲುಬುತ್ತ ದಶರಥನು. ಅತ್ತು ಹೇಳು ಸುಮಂತ ಮಕ್ಕಳ ಮೌಳಿ ರಾಘವನ, ಇತ್ತ ನೂಕಿದೆ ಎನಲು ಗಂಗೆಯನುತ್ತರಿಸಿದೆನು ದೇವ ಎಂದರೆ. ಸತ್ಯ ಹಾಯನುತ ಅರಸ ಕೆಡೆದನು ಕಂಗಳುರೆ ತಿರುಗಿ. ಸತ್ಯ ಹಾಯನುತ ಅರಸ ಕೆಡೆದನು ಕಂಗಳುರೆ ತಿರುಗಿ. ಶ್ರೀರಾಮಚಂದ್ರ ಗಂಗಾವತರಣವನ್ನ ಮಾಡಿದ ನಂತರದಲ್ಲಿ ಭಾರವಾದಂತಹ ಹೃದಯವನ್ನ ಹೊತ್ತಂತಹ ತೇವಗೊಂಡಂತಹ ಕಂಗಳನ್ನು ಮರೆಮಾಚುತ್ತಾ ಸುಮಂತ್ರ ಅಯೋಧ್ಯ ಪಟ್ಟಣದತ್ತ ಮುಖವನ್ನ ಮಾಡುತ್ತಾನೆ. ಪುರ ಪ್ರವೇಶವನ್ನೂ ಮಾಡುತ್ತಾನೆ. ದಶರಥನನ್ನ ಕಾಣಬೇಕು ಅನ್ನುವಂತಹ ಕಕ್ಕುಲತೆಯಿಂದ ದಶರಥನ ಇದಿರಾಗಿ ಬಂದು ನಿಲ್ಲುತ್ತಾನೆ. ಸುಮಂತ್ರನನ್ನ ಕಂಡಿದ್ದೇ ಆ ಸಮಯದವರೆಗೆ ತನ್ನ ಬಗೆಯಾಳದಲ್ಲಿ ಮಡುಗಟ್ಟಿದ್ದಂತಹ ದುಃಖವನ್ನ ದಶರಥ ಹೊರಹಾಕುತ್ತಾನೆ. ತನ್ನ ಹೃದಯದಲ್ಲಿ ಮಡುಗಟ್ಟಿದ್ದಂತಹ ಶೋಕ ಸಾಗರ ಧಾರೆಯಾಗಿ ಕಣ್ಣಂಚಲ್ಲಿ ಹೊರ ಒಸರುತ್ತದೆ. ಅತ್ಯಾಪ್ತತೆಯನ್ನ ಹೊಂದಿರುವಂತಹ ದಶರಥ ಸುಮಂತ್ರನಲ್ಲಿ ಪ್ರಶ್ನೆಯನ್ನ ಮಾಡುತ್ತಾನೆ. ಅಪ್ಪ, ನನಗೆ ಹೇಳಿ ಕೇಳಿ 4 ಮಕ್ಕಳು. ಆ 4 ಮಕ್ಕಳಲ್ಲಿ ಕಲಶಪ್ರಾಯನಾದಂತಹ ಪ್ರಭು ಶ್ರೀರಾಮಚಂದ್ರನ ಎಲ್ಲಿಗೆ ನೂಕಿದೆಯಪ್ಪ? ಅರ್ಥಾತ್ ಪ್ರಭು ಶ್ರೀರಾಮಚಂದ್ರನನ್ನ ಎಲ್ಲಿ ಬಿಟ್ಟು ಬಂದೆ ಎನ್ನುವುದಾಗಿ ಕೇಳುತ್ತಾ ಪರಿಪರಿಯಾಗಿ ತಾನು ಹಲಬುತ್ತಾನೆ. ಸುಮಂತ್ರನಾದರೂ ಪ್ರಭು ಶ್ರೀರಾಮಚಂದ್ರನನ್ನ ಗಂಗೆಯ ನದಿಯ ತಟದಲ್ಲಿ ಬಿಟ್ಟು ಶ್ರೀರಾಮಚಂದ್ರ ಗಂಗೋದ್ಧರಣವನ್ನ ಮಾಡುವಂತಹದ್ದನ್ನ ಕಣ್ಣಾರೆ ಕಂಡು ಇತ್ತ ಬಂದೆ ಅಂತ ಹೇಳಿ ಮಾತನ್ನ ನಿಲ್ಲಿಸಬೇಕಿದ್ರೆ ದಶರಥ ಗದ್ಗತಿತನಾಗುತ್ತಾನೆ.
ಮಾತುಗಳು ಹೊರ ಹೊಮ್ಮದು ಅದೇನೋ ಚೀತ್ಕಾರವನ್ನ ಮಾಡುತ್ತಾ ಅವ್ಯಕ್ತವಾಗಿ ಹಲಬುತ್ತಾ ಧರಾಶಾಯಿಯಾಗಿ ಬಿಡುತ್ತಾನೆ. ಆಲಯದ ಮಧ್ಯದಲ್ಲಿ ಭೂಮಿ ಪಾಲದೊಪ್ಪನೆ ಕೆಡೆದನ ಕಟ, ಕಾಲು ಕೈಗಳು ಮುದುರಿ ಕೂಜಿಸೆ ಕಂಠ ಕಳವಳದಿ ಬೋಳವಿಸುತ್ತಿರೆ ಮಂತ್ರಿಗಳು ಗೋನಾಳಿ ಗುರುಗುರಿಸಿತ್ತು. ಮೇಗಣ್ಣಾಲಿ ಸೇದಿತು ಬೆದರೆ ಪರಿಜನವು ಅರಸ ಮೈ ಮರೆದ. ಬೆದರೆ ಪರಿಜನವು ಅರಸ ಮೈ ಮರೆದ. ಅರಮನೆಯ ಮಧ್ಯಭಾಗದ ಚಾವಡಿಯಲ್ಲಿ ಶ್ರೀರಾಮಚಂದ್ರ ವನವಾಸದತ್ತ ಮುಖ ಮಾಡಿದ ಅನ್ನುವಂತಹ ವಾರ್ತೆಯನ್ನ ಕೇಳಿದಂತಹ ದಶರಥ ದೊಪ್ಪನೆ ಧರೆಗುರುಳಿದ. ಮತ್ತೆ ಕಣ್ಣು ತೆರೆದಾಗ ಪಕ್ಕದಲ್ಲಿ ಕಂಬನಿಯನ್ನ ಒರೆಸುತ್ತಾ ಸೆರಗನ್ನ ಅಡ್ಡ ಹಿಡಿದಿರುವಂತಹ ಮಾನಿನಿಯಾದಂತಹ ಕೌಸಲ್ಯೆಯನ್ನ ಕಾಣುತ್ತಾನೆ. ತನ್ನ ಜೀವನದಲ್ಲಿ ನಡೆದು ಹೋದಂತಹ ಘಟನೆಗಳ ಪರಂಪರೆಯನ್ನೇ ದಶರಥ ಇವಾಗ ನೆನಪಿಸಿಕೊಳ್ಳುತ್ತಾನೆ. ಹೌದು, ಬಾರದು ಬಪ್ಪದು, ಬಪ್ಪದು ತಪ್ಪದು ಅನ್ನುವಂತಹ ಮಾತು ಅದೆಷ್ಟು ಅನುಭವವೇದ್ಯವಾದುದು. ದೈವಾಧೀನಂ ಜಗತ್ಸರ್ವಂ, ನಾವೊಂದು ಎಣಿಸಿಕೊಂಡರೆ ಕಾಲನ ಚಿತ್ರಣವೇ ಬೇರೆಯದ್ದಾಗಿರುತ್ತದೆ. ಹೌದು, ನಾನು ಮಾಡಿದಂತಹ ಪಾಪದ ಫಲ ಉಣ್ಣುವ ಸಮಯ ಇಂದು ಒದಗಿ ಬಂದಿದೆ. ಅದೊಂದು ಕಾಲದಲ್ಲಿ ಬೇಟೆಗೆಂದು ಹೋದಂತಹ ಸಂದರ್ಭದಲ್ಲಿ ವೃದ್ಧರಾದಂತಹ ಬ್ರಾಹ್ಮಣ ದಂಪತಿಗಳಿಗೆ ಆಶ್ರಯ ಆಸರೆ ಎನಿಸಿದಂತಹ ಶ್ರವಣ ಕುಮಾರನನ್ನ ನನ್ನ ಕೂರುಗಣೆಗಳಿಗೆ ಹರಿಣವೆಂದು ಭ್ರಮಿಸಿ ಈಡು ಮಾಡಿಬಿಟ್ಟೆ. ವೃದ್ಧ ಅವಸ್ಥೆಯಲ್ಲಿ ಇದ್ದೊಬ್ಬ ಮಗನನ್ನ ಕಳೆದುಕೊಂಡಂತಹ ಆ ವೃದ್ಧ ದಂಪತಿಗಳ ಶಾಪ ಇಂದು ಪರಿಣಮಿಸಿತು. ಪುತ್ರ ಶೋಕ ನಿನ್ನನ್ನು ಕಾಡಲಿ. ಹೌದು, ಇವತ್ತು ಅಂತಹದ್ದೇ ಸ್ಥಿತಿ ನನಗೆ ಒದಗಿದೆ ಎನ್ನುವುದಾಗಿ ಕೌಸಲ್ಯೆಯಲ್ಲಿ ದಶರಥ ಗೋಳಿಡುತ್ತಾನೆ. ಮಾತ್ರವಲ್ಲದೆ ದುಃಖ ತಪ್ತವಾದಂತಹ ಭಾರವಾದಂತಹ ಹೃದಯವನ್ನು ಹೊತ್ತಂತಹ ದಶರಥ ಪುತ್ರ ಶೋಕದ ದಾರುಣವಾದಂತಹ ದುಃಖವನ್ನ ತಡೆದುಕೊಳ್ಳಲಾಗದೆ ತಾನು ಅಡಿಗಡಿಗೆ ಮರುಗುತ್ತಾನೆ, ಹಲುಬುತ್ತಾನೆ. ಮತ್ತೆ ಮತ್ತೆ ಬಿಟ್ಟ ಗಣ್ಣಿನಿಂದ ಕೌಸಲ್ಯೆಯ ಮುಖವನ್ನು ನೋಡುತ್ತಾ ಅಂತಃಪುರದ ಮಧ್ಯ ಭಾಗದಲ್ಲಿರುವಂತಹ ಚಾವಡಿಯಲ್ಲಿ ಧಪ್ಪನೆ ಕುಸಿದು ಬೀಳುತ್ತಾನೆ. ಕೈ ಕಾಲುಗಳು ಮುದುಡು ಬಿಡುತ್ತವೆ. ಕಂಠದಿಂದ ಅವ್ಯಕ್ತವಾದಂತಹ ವೇದನೆಯ ದನಿ ಹೊರಹೊಮ್ಮುತ್ತದೆ. ಕಣ್ಣಾಲಿಗಳು ಬಾಡಿ ಹೋಗುತ್ತವೆ. ಪುತ್ರ ಶೋಕದಿಂದ ಸಂತಪ್ತನಾದಂತಹ ಅರಸ ದಶರಥ ಪ್ರಾಯ ಇಹ ಯಾತ್ರೆಯನ್ನ ಮುಗಿಸಿ ಬಿಡುತ್ತಾನೆ. ಓಲೆಗಾಣುತ ಭರತ ಮಾವನ ಬೀಳುಗೊಂಡನು ಬೇಗದಲ್ಲಿ ಬರಗೇಳು ತಮ್ಮನನು ಎನ್ನುತ್ತ 4 ದಿನದೊಳಗೆ ಹಾಳು ಮೆರೆವ ಪುರವ ಹೋಗುತ್ತವೆ. ಕೇಳಿ ಪಿತೃ ನಿಧನವನು ಹಲುಬುತ ಗೋಳುಗುಟ್ಟುತ ಗೋಳುಗುಟ್ಟುತ ಬಂದು ಕೈಕೆಯ ಕೇಳಿದನು ಹದನ. ದಶರಥ ನಳಿದಂತಹ ಸುದ್ದಿ ಕಾಡ್ಗಿಚ್ಚಿನಂತೆ ನಾಡಿನೆಲ್ಲೆಡೆ ಹಬ್ಬಿಬಿಡ್ತು.
ದಶರಥನ ಆಡಳಿತದಲ್ಲಿ ಬಾಲ ಮುದುಡಿಕೊಂಡಿದ್ದಂತಹ ಕಳ್ಳ ಕಾಕರ ಹಿಂಡು ಕ್ರಿಯಾಶೀಲವಾಯಿತು. ಕಂಡಲ್ಲಿ ನಗರವನ್ನ ಸೂರೆ ಗೈಯಲು ಆರಂಭವನ್ನ ಮಾಡಿತು. ದಶರಥ ಅಳಿದ ಅನ್ನುವಂತಹ ಸುದ್ದಿಯಿಂದಾಗಿಯೇ ಸಮಗ್ರವಾದಂತಹ ಅಯೋಧ್ಯೆಯಲ್ಲಿ ಅರಾಜಕತೆ ತಾಂಡವವಾಡಲಿಕ್ಕೆ ಆರಂಭಗೊಳ್ಳುತ್ತದೆ. ಇದನ್ನ ಕಂಡಂತಹ ಸಚಿವ ಶ್ರೇಷ್ಠನಾದಂತಹ ಸುಮಂತ್ರ ಅಯೋಧ್ಯೆಯ ಆಡಳಿತ ಸೂತ್ರವನ್ನ ತಾನು ಕೈಗೆತ್ತಿಕೊಳ್ಳುತ್ತಾನೆ. ಅಮಾತ್ಯನಾದವನ ಕರ್ತವ್ಯವಿದು ಅಂತ ಪರಿಭಾವಿಸ್ತಾನೆ. ತಾನು ನಗರ ರಕ್ಷಣೆಗೋಸ್ಕರವಾಗಿ ಭಟರನ್ನ ಎಲ್ಲೆಡೆಯಲ್ಲಿಯೂ ಕೂಡ ನೇಮಿಸಿ ಬಿಡುತ್ತಾನೆ. ಅರಾಜಕತೆಯೇ ತುಂಬಿ ತುಳುಗುತ್ತಾ ಇರುವಂತಹ ಅಯೋಧ್ಯೆಯನ್ನ ಮೊದಲು ತನ್ನ ನಿಯಂತ್ರಣಕ್ಕೆ ತಂದುಕೊಳ್ಳುತ್ತಾನೆ. ಅಷ್ಟು ಮಾತ್ರವಲ್ಲದೆ ಕೂಡಲೇ ಭರತ ಶತ್ರುಘ್ನರಿಗೆ ವಿಷಯವನ್ನು ಅರುಹಬೇಕು ಅನ್ನುವಂತಹ ಕಾರಣದಿಂದಾಗಿ ತಾನು ಓಲೆಯನ್ನ ಕೊಟ್ಟು ಕಳುಹಿಸ್ತಾನೆ. ಓಲೆ ಭರತನ ಕೈ ಸೇರಿದಾಗ ಏನಿದು ವಿಚಾರ ಎನ್ನುವುದಾಗಿ ಭರತ ಓಲೆಯನ್ನ ಓದುವುದಕ್ಕೆ ಆರಂಭವನ್ನ ಮಾಡುತ್ತಾನೆ. ಪಿತೃ ಮರಣದ ವಾರ್ತೆಯನ್ನ ಓದಿದಂತಹ ಭರತನ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತದೆ. ತಮ್ಮನಾದಂತಹ ಶತ್ರುಘ್ನನನ್ನ ಹತ್ತಿರಕ್ಕೆ ಬರಮಾಡಿಕೊಳ್ಳುತ್ತಾನೆ. 5-6 ದಿನಗಳಲ್ಲಿ ನಾವು ಅಯೋಧ್ಯ ಪಟ್ಟಣವನ್ನು ಹೋಗಿ ಸೇರಬೇಕಾಗಿದೆ ಎನ್ನುವುದಾಗಿ ಪಿತೃ ನಿಧನದ ವಾರ್ತೆಯನ್ನ ಶತ್ರು ಹನನಿಗೂ ಕೂಡ ತಿಳಿಸಿ ತನ್ನ ಮಾವನಿಗೂ ಕೂಡ ವೃತ್ತಾಂತವನ್ನ ಅರುಹಿ ತಾನು ಅಯೋಧ್ಯ ಪುರದತ್ತ ಪಯಣವನ್ನ ಕೈಗೊಳ್ಳುತ್ತಾನೆ. ದಾರಿಯುದ್ದಕ್ಕೂ ರೋದನವನ್ನ ಗೈಯುತ್ತಾ ಪಿತೃ ನಿಧನದ ವಾರ್ತೆಯನ್ನ ಅರಗಿಸಿಕೊಳ್ಳಲಾಗದೆ ಹಾಗಾಗದಿರಲಿ ಎನ್ನುವುದಾಗಿ ದೈವವನ್ನ ಪ್ರಾರ್ಥಿಸ್ತಾ ಭರತ ಶತ್ರುಘ್ನನೊಡಗೂಡಿ ಅಯೋಧ್ಯ ಪುರಪ್ರವೇಶವನ್ನ ಮಾಡುತ್ತಾನೆ. ಮಾತೆಯಾದಂತಹ ಕೈಕೇಯಿಯನ್ನ ಕಾಣಬೇಕು ಅಂತ ಹೇಳಿ ತಮ್ಮನೊಂದಿಗೆ ಪರಿವಾರ ಜನ ಸೇರಿರುವಂತಹ ಅಂತಃಪುರದತ್ತ ಸಾಗುತ್ತಾನೆ. ಅಂತಃಪುರದ ಪ್ರವೇಶವನ್ನ ಮಾಡಬೇಕಿದ್ರೆ ಮುಂಭಾಗದಲ್ಲಿಯೇ ಕಾಣುತ್ತಾಳೆ ಕೈಕೇಯಿ. ಏನಿದು ಕೇಳಲು ಅಸದಳವಾದಂತಹ ವೃತ್ತಾಂತ ಅಂತ ಹೇಳಿ ಪ್ರಶ್ನೆಯನ್ನ ಮಾಡುತ್ತಾನೆ. ಮರುಹನಿಕ್ಕಿಯ ಕೊರಳ ಮೇಳೆಯ ಮುರಿವ ಪರಿ ಮರಹನಿಕ್ಕಿಯೇ ಕೊರಳ ಮೇಳೆಯ ಮುರಿವ ಪರಿ ಶಿಶುವಿಂಗೆ ವಿಷವನು ಎರೆದವೋಲ್ ಅರಗಿಣಿಯ ಮರಿಗುರಿ ಹೊಯ್ದ ಪರಿಯಂತೆ ಅರಗುಲಿಯ ಬೈಯುತ್ತ ಭರತನು ಮರುಗಿ ನಡುಮನೆಯಲ್ಲಿ ಗೋಳಿಟ್ಟೊರಗಿರಲು ಶತ್ರುಘ್ನ ಬಂದೊರಲುತ್ತ ಸೈಗಡೆದ ಶತ್ರುಘ್ನ ಬಂದು ಒರಲುತ್ತ ಸೈಗಡೆದ. ಭರತನಿಂದ ಪ್ರಶ್ನಿಸಲ್ಪಟ್ಟಂತಹ ಕೈಕೇಯಿ ಭರತನಿಲ್ಲದ ಸಂದರ್ಭದಲ್ಲಿ ಅಯೋಧ್ಯೆಯ ಪರಿವಾರದ ಮಧ್ಯದಲ್ಲಿ ನಡೆದಿರತಕ್ಕಂತಹ ಅಖಿಲ ವೃತ್ತಾಂತಗಳನ್ನು ಕೂಡ ತಿಳಿಸಲಿಕ್ಕೆ ಆರಂಭ ಮಾಡುತ್ತಾಳೆ. ಸಮಗ್ರವಾದಂತಹ ಅಯೋಧ್ಯೆಯೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಮಧುವಣಗಿತ್ತಿಯಂತೆ ಅಲಂಕೃತಗೊಂಡಿದ್ದಂತಹ ಸಮಯ. ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾಗುತ್ತಾನೆ. ಅಖಂಡವಾದಂತಹ ಅಯೋಧ್ಯೆಯ ಸಾಮ್ರಾಜ್ಯಕ್ಕೆ ಸಾಮ್ರಾಟನಾಗುತ್ತಾನೆ ಅನ್ನುವಂತಹದ್ದನ್ನ ತಿಳ್ಕೊಂಡಂತಹ ಕೈಕೇಯಿಯ ಹೃದಯ ಮಾತೃ ವಾತ್ಸಲ್ಯದಿಂದ ತುಂಬಿಕೊಳ್ಳುತ್ತದೆ. ಶ್ರೀರಾಮಚಂದ್ರ ಅಯೋಧ್ಯೆಗೆ ಒಡೆಯನಾದ ಅಂತಾದರೆ ತನ್ನ ಮಗನಾದಂತಹ ಭರತನಿಗೆ ಇನ್ನೇನು ಅನ್ನುವಂತಹ ಪ್ರಶ್ನೆ ನನ್ನಲ್ಲಿ ಕಾಡಿತು ಮಗನೇ ಅಂತ ಹೇಳಿ ಭರತನಲ್ಲಿ ತನ್ನ ಪುತ್ರ ವಾತ್ಸಲ್ಯದ ಬಗ್ಗೆ ಹೇಳಿಕೊಳ್ಳುತ್ತಾಳೆ.
ಅಂತಹ ಸಂದರ್ಭದಲ್ಲಿ ತನಗಿದ್ದಂತಹ ಒಂದು ದಾರಿ, ಹಿಂದೊಮ್ಮೆ ಯುದ್ಧ ಸಂದರ್ಭದಲ್ಲಿ ದಶರಥನ ಪ್ರಾಣರಕ್ಷಣೆಯನ್ನ ಮಾಡಿದಳು ಅನ್ನುವಂತಹ ಕಾಲಕ್ಕೆ ದಶರಥನಿತ್ತಿದ್ದಂತಹ 2 ವರಗಳು ತಾನು ಅವಕಾಶ ಸಿಕ್ಕಾಗ, ಅವಶ್ಯಕತೆ ಬಿದ್ದಾಗ ಆ ವರಗಳನ್ನು ಪೂರೈಸಿಕೊಳ್ಳುತ್ತೇನೆ ಅಂತ ಹೇಳಿ ಕೈಕೇಯಿ ಆ ವರಗಳನ್ನು ಹಾಗೆಯೇ ಉಳಿಸಿಕೊಂಡಿದ್ಲು. ಆ ವರವನ್ನ ಸುಸಂದರ್ಭವೆಂದರಿತು ಈ ಕಾಲದಲ್ಲಿ ಕೇಳಿಬಿಡುತ್ತಾಳೆ. ಕೈಕೇಯಿ ಹೇಳುತ್ತಾಳೆ, ಭರತನನ್ನ ಸಮಾಧಾನಪಡಿಸ್ತಾಳೆ, ಮಗನೇ, ನಿನ್ನ ಭವಿತವ್ಯದ ಸಂಪನ್ನತೆಗಾಗಿ ತಾನು ಈ ಕೆಲಸವನ್ನ ಮಾಡಿದೆ ಮಗನೇ. ವರದ್ವಯಗಳನ್ನ ಈ ಸಂದರ್ಭದಲ್ಲಿ ಕೇಳಿದೆ. 1ನೆಯದಾಗಿ ನನ್ನ ಮಗನಾದಂತಹ ಭರತ ಪಟ್ಟಾಭಿಷಿಕ್ತನಾಗಬೇಕು. ಜೊತೆಗೆ ನಿನಗೆ ಭವಿತವ್ಯದಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಎದುರಾಗಬಾರದು ಅನ್ನುವಂತಹ ಉದ್ದೇಶದಿಂದಾಗಿ ನಿನ್ನ ಮಲತಾಯಿಯ ಮಗನಾದಂತಹ ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸವನ್ನ ಅನುಭವಿಸಬೇಕು ಅನ್ನುವಂತಹ ವರವನ್ನ ಕೇಳಿದೆ ಮಗನೇ. ಒಪ್ಪಿದಂತಹ ಶ್ರೀರಾಮಚಂದ್ರ ವನವಾಸಕ್ಕೆ ಮನ ಮಾಡಿದ. ಆದರೆ ನಿನ್ನಯ್ಯ ಪುತ್ರ ಶೋಕದಿಂದ ಸತ್ತು ಬಿದ್ದ. ಇರಲಿ ಬಿಡು, ಆಗಬೇಕಾದ್ದು ಆಗಿಯೇ ತೀರುತ್ತದೆ. ಸಿಂಹಾಸನಕ್ಕೆ ಇನ್ನು ಮುಂದೆ ನೀನೇ ಒಡೆಯ. ದಶರಥ ಕುವರನಾದಂತಹ ನೀನು ಸಿಂಹಾಸನವನ್ನ ಏರು, ಅಯೋಧ್ಯ ಜನರನ್ನು ಪರಿಪಾಲಿಸು ಅಂತ ಹೇಳಬೇಕಿದ್ರೆ ಭರತ ತನ್ನೆರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಾನೆ. ಏನು ಮಾತುಗಳನ್ನು ಆಡಬೇಕು ಅಂತ ಹೇಳಿ ತೋಚದಂತಹ ಭರತ ಶಿವಶಿವ ಶಿವಶಿವ ಎನ್ನುವುದಾಗಿ ಹಲಬುತ್ತಾ ತಾನು ಕುಸಿದು ಬೀಳುತ್ತಾನೆ. ತಾಯಿಯನ್ನ ನಿಂದಿಸ್ತಾನೆ. ಅಯ್ಯ, ನೀನು ತಾಯಿಯಲ್ಲ, ನೀನು ಪಾತಕಿ. ತಂದೆಯನ್ನ ಕೊಂದಿದ್ದು ಮಾತ್ರ ಅಲ್ಲ, ನಿನ್ನ ಮಗನನ್ನೂ ಕೂಡ ಜೀವಂತವಾಗಿ ನೀನು ಸಾಯಿಸಿದೆ. ನೀನು ತಾಯಿಯಲ್ಲ ಎನ್ನುವುದಾಗಿ ಭರತ ಗೋಳಿಡುತ್ತಾನೆ. ಗೋಳಿಡುತ್ತಾ ಭರತ ತಾಯಿಯನ್ನ ಕೊಲೆಗಡಿಕಿ ಎನ್ನುತ್ತಾ ಬಯ್ಯುತ್ತಾ ಹೋಗುತ್ತಾನೆ, ನಿಂದಿಸ್ತಾ ಹೋಗುತ್ತಾನೆ. ಅದೇನೋ ಮಹತ್ಕಾರ್ಯವನ್ನ ಮಾಡಿದೆ ಎನ್ನುವುದಾಗಿ ನೀನು ಅಂದುಕೊಳ್ಳುತ್ತಾ ಇದ್ದೀಯ ತಾಯಿ. ಆದರೆ ನೀನು ಯಾವುದೋ ಮಹಾ ಕೈಂಕರ್ಯವನ್ನ ಎಸಗಿದ್ದಲ್ಲ, ಬದಲಾಗಿ ಇನ ವಂಶದ ವಟವೃಕ್ಷದ ಚಿಗುರನ್ನೇ ನೀನು ಹರಣ ಮಾಡಿಬಿಟ್ಟೆ. ನೀನು ಮಾಡಿರುವಂತಹ ಕೃತ್ಯ ಏನಿದೆಯೋ ಅದು ಮಹಾಪಾತಕ. ಹಸುಗೂಸನ್ನ ವಿಷವಿಕ್ಕೆ ಕೊಂದಂತಹ ಪಾಪ ಎನ್ನುತ್ತಾ ಕೈಕೇಯಿಯನ್ನ ಪದೇ ಪದೇ ನಿಂದಿಸುತ್ತಾ ಪಿತೃ ಶೋಕದಿಂದ ಮರುಗುತ್ತಾ ಗೋಳಾಡುತ್ತಾ ತಾನು ನೆಲದಲ್ಲಿ ಹೊರಳಾಟವನ್ನ ಮಾಡುತ್ತಾನೆ. ಆ ಕಾಲಕ್ಕೆ ತಮ್ಮನಾದಂತಹ ಶತ್ರುಹನ ಭರತನನ್ನ ಸಮೀಪಿಸ್ತಾನೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 36ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗೊಳ್ಳಿ, ವ್ಯಾಖ್ಯಾನಕಾರರು ವಿದ್ವಾನ್ ರಘುಪತಿ ಭಟ್ ಸಸಿಹಿತ್ಲು, ನಿರ್ಮಾಣ ಸಹಾಯ ಗೀತಾ ಉದಯ ಭಟ್, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.